ಮೈಸೂರು ಗೊನೆ ಸಿಕ್ಕಿತ್ತಲ್ಲ ಅದೆಲ್ಲ ಇದಕ್ಕೆ ಹಿಟ್ಟು ಕಲಸಿ ಆಯಿತು. ನನಗೆ ಉಂಟಲ್ಲ ಮೈದಾದ ಹಿಟ್ಟಾಗಲಿ ಗೋಧಿ ಹಿಟ್ಟು ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ಹೆಂಡತಿ ಹತ್ರ ಆಗಲಿ ನಿಮ್ಮ ಮಕ್ಕಳ ಹತ್ರ ಆಗಲಿ ನೀವು ಹೀಗೆ ಹೇಳ್ತೀರಾ, ಅದು ಕೂಡ. ಮತ್ತು ಈ ಥರ ಕಮೆಂಟ್ ಹಾಕೋದಿದ್ರೆ ನನ್ನ ವ್ಲಾಗ್ ನೋಡಲೂಬೇಡಿ, ನನಗೆ ನಿಮ್ಮದು ಸಪೋರ್ಟ್ ಕೂಡ ಬೇಡ. ಅದು ಅಂಥವ್ರ ಮನಸ್ಥಿತಿಯವರವರಿಗೆ ಮಾತ್ರ ಹೇಳಿದ್ದು ನಾನು. ಎರಡು ಕಟ್ಟ ಹುಲ್ಲಾಗುವಷ್ಟರಲ್ಲಿ ಜೋರು ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷಣ ನಾಯಕ್. ಹಾಗೆ ನನ್ನ ಚಾನೆಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಬ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನನ್ನ ವ್ಲಾಗನ್ನು ಅಲ್ಲಿಂದಲೇ ನೋಡ್ಕೊಳ್ಬಹುದು. ಜುಲೈ 8 ತಾರೀಕಿಗೆ ಯಾರ್ದೆಲ್ಲ ಬರ್ತಿರುಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 8ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸಿದು, ಮಕ್ಕಳದು, ರಿಲೇಟಿವ್ಸಿದು ಯಾರ್ದಾದ್ರು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಕೆಲವೊಮ್ಮೆ ಕೆಲವರು ನಿಮ್ಮ ಫ್ಯಾಮಿಲಿಯದ್ದಾಗಲಿ ಚಿಕ್ಕಮ್ಮಂದು ದೊಡ್ಡಮ್ಮಂದಾಗಲಿ ಹೇಳ್ತೀರಾ, ಆದರೆ ಹೆಸರು ಹೇಳೋದಿಲ್ಲ. ಸರಿಯಾಗಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ಆಯಿತಾ. ನನಗೆ ಒಮ್ಮೊಮ್ಮೆ ಪ್ರೊನೌನ್ಸೇಷನಲ್ಲಿ ರಾಂಗ್ ಆಗ್ಬೋದು, ನಿಮ್ಮ ಹೆಸರನ್ನು ಹೇಳೋದ್ರಲ್ಲಿ ತಪ್ಪಾಗ್ಬೋದು. ಅದಕ್ಕೋಸ್ಕರ ಸರಿಯಾಗಿ ಹೆಸರನ್ನು ಹಾಕಿಡಿ, ಆಗ ನಾನು ಬೆಳಗ್ಗೆನೇ ವಿಶ್ ಮಾಡ್ತೇನೆ. ನಾನು ಬೆಳಿಗ್ಗೆನೇ ಈ ವಿಷಯ ನಿಮ್ಮ ಹತ್ರ ಹೇಳ್ತಿದ್ದೇನೆ. ನನಗೆ ಇದನ್ನು ನಿನ್ನೆಯಿಂದ ತಲೆಯಲ್ಲೇ ಓಡ್ತಾ ಉಂಟು ಈ ವಿಷಯ. ನಾನು ಸಾಧಾರಣದ ವಿಷಯ ಎಲ್ಲ ನಿಮ್ಮ ಹತ್ರ ಹೇಳಿದ್ದೇನೆ, ಆದರೆ ಕೆಲವೊಂದು ನಾನೊಂದು 10% ನನ್ನ ಹತ್ರ ಇಟ್ಕೊಳ್ತೇನೆ ಆಯಿತಾ. ಅದನ್ನು ಕೆಲವೆಲ್ಲ ಹೇಳ್ಕೊಳ್ಳಿಕ್ಕೆ ಆಗೋದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬ್ಲಾಗಲ್ಲಿ. ಹಾಗೆ ಇದೊಂದು ಕಮೆಂಟ್ ನೋಡಿ, ಗಣೇಶ್ ಶೆಟ್ಟಿ ಅಂತ ಹೇಳುವವರು ಹಾಕಿದ್ದು. ಅವರಿಗೆ ಅಷ್ಟು ನಾನು ಅಂದರೆ ಆ ಕಮೆಂಟ್ ನೋಡಿ ನಿಮಗೆ ಗೊತ್ತಾಗ್ತದೆ. ನನಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಸಹ ಇಷ್ಟ ಇಲ್ಲ. ನಾನು ಎಲ್ಲಿ ಕೂಡ ನನಗೆ ಮಕ್ಕಳು ಇಷ್ಟ ಇಲ್ಲ, ನನ್ನ ಮಕ್ಕಳು ಮಾಡ್ಕೊಳ್ಳೋದಿಲ್ಲ ಹಾಗೆ ಅಂತ ಎಲ್ಲಿ ಕೂಡ ಹೇಳಲಿಲ್ಲ. ಅವರು ಹೇಗೆ ಹೇಳ್ತಿದ್ದಾರೆ, 2 ಮಕ್ಕಳು ಮಾಡು, 2 ಮಕ್ಕಳು ಮಾಡು. ನಾನೆಂತ ನಿಮ್ಮ ಮನೆ ಕೆಲಸದವಳ ನನಗೀಗ ಆರ್ಡ್ರ್ ಮಾಡಲಿಕ್ಕೆ? ನಾನು ನಿಮ್ಮ ಮನೆಯ ಹೆಣ್ಮಕ್ಳ ಹತ್ರ ನೀವು ಈ ಥರ ಮಾತಾಡ್ತೀರಾ? ಯಾರೋ ಎಲ್ಲಿಂದನೋ ಕೂತು ನನ್ನನ್ನು ನೋಡೋ ಬಗ್ಗೆ ನಿಮಗೆ ಎಷ್ಟು ಗೊತ್ತುಂಟು ನನ್ನ ಬಗ್ಗೆ, ನಾನು ಎಂತ ಮಾಡ್ತೇನೆ, ನೀವೊಂದು 8-10 ನಿಮಿಷ ನನ್ನ ವ್ಲಾಗನ್ನು ನೋಡ್ಬೋದು. ಅದೇ ದಿವಸದ 24 ಗಂಟೆ ನಾನು ಎಂಥ ಕೆಲಸ ಮಾಡ್ತೇನೆ, ನಾನು ಎಂತೆಲ್ಲ ಫೇಸ್ ಮಾಡ್ತೇನೆ ಅಂತ ನಿಮಗೆ ಗೊತ್ತುಂಟಾ? ಈ ಥರ ಕಮೆಂಟ್ ಹಾಕ್ತೀರಲ್ಲ, ನಿಮ್ಮ ಮನೇಲಿ ಸಹ ನಿಮ್ಮ ಹೆಂಡತಿ ಹತ್ರ ಆಗಲಿ ನಿಮ್ಮ ಮಕ್ಕಳ ಹತ್ರ ಆಗಲಿ ನೀವು ಹೀಗೆ ಹೇಳ್ತೀರಾ. ಅದು ಕೂಡ ನನಗೆ ಕೆಲವರು ಹೇಳ್ತೀರಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಇರ್ಬೋದು, ಅದರ ಬಗ್ಗೆ ಎಲ್ಲ ಒಂದು ಸ್ಮೂತಲ್ಲಿ ಹೇಳ್ತೀರಾ. ನಾನು ಅದರ ಬಗ್ಗೆ ಅಂತ ರಿಯಾಕ್ಟ್ ಮಾಡಲಿಲ್ಲ ಇಲ್ಲಿ ತನಕ. ಕೆಲವೊಂದು ನನಗೆ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ನನ್ನ ಹತ್ರ ನೀವು ಬಲವಂತವಾಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾನು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಂದು ವೇಳೆ ಆ ಥರದ್ದು ಏನಾದರೂ ಇದ್ದರೆ ನಾನು ಡೆಫಿನೆಟ್ಲಿ ನಿಮ್ಮ ಹತ್ರ ಹೇಳ್ಕೊಳ್ತೇನೆ ಆಯಿತಾ. ಇಲ್ಲಿ ತನಕ ನಂದು ಎಂಗೇಜ್ಮೆಂಟ್ ಆಗಿದೆ, ನಂದು ಮದುವೆ ಆಗಿದೆ, ಅವಾಗ ಸಹ ನಾನು ನಿಮ್ಮ ಹತ್ರ ಎಲ್ಲ ಸಹ ಹೇಳಿದ್ದೇನೆ, ನಿಮ್ಮ ಹತ್ರ ಎಲ್ಲರ ಹತ್ರ ಸಹ ಬ್ಲೆಸ್ಸಿಂಗ್ಸ್ ತಗೊಂಡಿದ್ದೇನೆ. ಆದರೆ ಈ ಥರ ಕಮೆಂಟ್ ಯಾಕೆ ಹಾಕೋದು ನನಗೆ ಅಂತ. ನಾನು ಈಗ ನೋಡಿ, ನನ್ನ ಅಪ್ಪ ಆಗಲಿ ನನ್ನ ಪೇರೆಂಟ್ಸ್ ಆಗಲಿ ನನ್ನ ಅತ್ತೆ ಮನೆಯವರಾಗಲಿ ಇದರ ಬಗ್ಗೆ ಇಲ್ಲಿ ತನಕ ಈ ಥರ ಹೇಳಿದವರು ಯಾರಿಲ್ಲ ಆಯಿತಾ. ನನಗೆ ಏನು ಈಗ ಮಕ್ಕಳು 2 ಮಕ್ಕಳು ಮಾಡು ಆಮೇಲೆ ಕೆಲಸ ಮಾಡುವಂತೆ. ನಾನೀಗ ಮಕ್ಕಳು ಮಾಡಿದರೆ ಇವ್ರು ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾರಾ, ಕರೀತಾರೆ, ಅದನ್ನು ಕೆಲಸ ಮಾಡ್ತೀರಾ ನೀವು ಹಾಗಾದರೆ ಬಂದು. ಇನ್ನೊಂದು ವಿಷಯ, ಹೀಗೆ ಕಮೆಂಟ್ ಹಾಕುವಾಗ ನಿಮ್ಮ ಹೆಸರಲ್ಲಿ ಅದೊಂದು ಶೆಟ್ಟಿ ಅಂತ ಉಂಟಲ್ಲ ಅದನ್ನು ತೆಗೀರಾಯ್ತು. ಅದಕ್ಕೆ ಸುಮಾರು ಒಳ್ಳೆಯದು ವ್ಯಾಲ್ಯೂ ಉಂಟು. ಸುಮಾರಷ್ಟು ಒಳ್ಳೆ ಜನರನ್ನು ನಾನು ನಮ್ಮೂರಲ್ಲಿ ಆಗಲಿ ನಮ್ಮ ಆಚೆ ಊರಲ್ಲಿ ಆಗಲಿ ಎಲ್ಲ ಕಡೆ ನೋಡಿದ್ದೇನೆ. ಅಷ್ಟು ಒಳ್ಳೆ ಹೆಸರು ಇರುವವರು ಆ ಸರ್ನೇಮನ್ನೊಂದು ತೆಗೀರಿ ಆಯಿತಾ. ಅದಕ್ಕೆ ನೀವು ಈ ಥರ ಕಮೆಂಟ್ ಹಾಕೋದ್ರಿಂದ ಅದಕ್ಕೆ ಅದು ವ್ಯಾಲ್ಯೂ ಕಡಿಮೆ ಆಗ್ತದೆ. ನನಗೆ ಎಷ್ಟು ಬೇಜಾರಾಗಿಂತ ನನಗೆ ಈ ಥರ ನನ್ನ ಪರ್ಸ್ನಲ್ ವಿಷಯದಲ್ಲಿ ಇನ್ವಾಲ್ವ್ ಯಾರು ಸಹ ಆಗಬೇಡಿ. ಈ ಥರ ಏನಂದರೆ ನಂಗೆ ಅದನ್ನು ನಿಮ್ಮ ಹತ್ರ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿಕ್ಕೆ ಸಹ ನನ್ನಿಂದ ಸಾಧ್ಯ ಆಗ್ತಾಯಿಲ್ಲ ಅಂತ. ಅಷ್ಟು ಹಾರ್ಷಾಗಿ ಯಾಕೆ ಹೇಳ್ತೀರಾ ಅಂತ ನನಗೆ ಮಾತೇ ಬರ್ತಾಯಿಲ್ಲ ಅಂತ ಹೇಳೋದು ಅಂತ. ನಾನು ನಂದು ವರ್ಕ್ ಆಗಲಿ ತೋರಿಸ್ತೇನೆ ಅಂದರೆ ನನ್ನ ಇಷ್ಟ. ನನ್ನ ವ್ಲಾಗಲ್ಲಿ ನಾನು ಎಂತೆಲ್ಲ ಹೇಳ್ಕೊಳ್ತೇನೆ. ನಾನು ನನ್ನಷ್ಟಕ್ಕೆ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಯಾರದೇ ಸಜೆಷನ್ ತಗೊಳ್ಳೋದೆ ನನ್ನಷ್ಟಕ್ಕೆ ವ್ಲಾಗ್ ಮಾಡ್ತಿರೋದು, ನನ್ನ ಇಷ್ಟಕ್ಕೆ ಮಾಡ್ತಿರೋದು.
ಆಯಿತಾ. ಮತ್ತೇನಂದರೆ ಈ ಥರ ಆರ್ಡ್ರು ಅದು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನನ್ನ ಈ ವ್ಲಾಗಲ್ಲಿ. ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಹೆಂಡತಿಗಾಗಲಿ ಅಥವಾ ನಿಮ್ಮ ಮನೆಯಲ್ಲಿರೋರಿಗೆ ಸಂಬಂಧಿಕರಿಗೆ ಇದನ್ನೆಲ್ಲ ಹೇಳಿ, ನನಗೆ ಹೇಳಲಿಕ್ಕೆ ಬರಬೇಡಿ. ಮತ್ತು ಈ ಥರ ಕಮೆಂಟ್ ಹಾಕೋದಿದ್ರೆ ನನ್ನ ವ್ಲಾಗ್ ನೋಡಲೂಬೇಡಿ, ನನಗೆ ನಿಮ್ಮದು ಸಪೋರ್ಟ್ ಕೂಡ ಬೇಡ. ಅದು ಅಂಥವ್ರ ಮನಸ್ಥಿತಿಯಿರುವವರಿಗೆ ಮಾತ್ರ ಹೇಳಿದ್ದು ನಾನು ಕಮೆಂಟ್ ಹಾಕಿರ್ತೇನೆ ನೋಡಿ ಸ್ಕ್ರೀನ್ಶಾಟಲ್ಲಿ. ನನಗೆ ಬೇಜಾರಾಯಿತು, ಯಾಕೆ ಈ ಥರ ನನಗೆ ಕಮೆಂಟ್ ಹಾಕ್ತಾರೆ ಅಂತ. ಹಾಗೆ ಮೈಸೂರು ಗೊನೆ ಸಿಕ್ಕಿತ್ತಲ್ಲ, ಅದೆಲ್ಲ ತುಂಬ ಹಣ್ಣಾಗಿ ಹೋಗ್ತಾ ಉಂಟು, ಹೀಗೆ ಕಪ್ಪು ಆಗ್ತಾ ಉಂಟು ಆಯಿತಾ. ಅದಕ್ಕೆ ನಾನಿವತ್ತು ಸ್ವಲ್ಪ ತೆಗೆದು ಬನ್ ಮಾಡ್ತಾ ಇದ್ದೇನೆ. ಬನ್ನಿಗೆ ಕಲಸಿಡುದು. ಇವಾಗ ಸಂಜೆಗೆ ತಿಂಡಿಗೆ ಮಾಡೋದು ಇದನ್ನು. ತುಂಬ ತಗೊಳ್ಳಿಲ್ಲ, ಸಂಜೆಗೆ ನಮಗೆ ಮೂವರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡಿದ್ದೇನೆ. ಇದಕ್ಕೆ ಹಿಟ್ಟು ಕಲಸಿ ಆಯಿತು. ನನಗೆ ಉಂಟಲ್ಲ ಮೈದಾದ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಅದೊಂಥರ ಕಲಸಲಿಕ್ಕೆ ಕಷ್ಟ ಅಂತ ಅನಿಸೋದು. ಅದರ ಬದಲು ನನಗೆ ದೋಸೆ ಮಾಡಲಿಕ್ಕೆ ಇಷ್ಟ, ಕಡ್ದು ದೋಸೆ ಎರಿಯೋದಂದ್ರೇ ತುಂಬ ಇಷ್ಟ. ಅದಕ್ಕೆ ನನ್ನ ಮನೇಲಿ ಚಪಾತಿ ಆಗಲಿ ಪೂರಿ ಆಗಲಿ ಅದೆಲ್ಲ ಮಾಡೋದಿಲ್ಲ. ನಂಗೆ ಕಲಸೋದು ಉಂಟಲ್ಲ ಏನೋ ಒಂಥರ ಕಷ್ಟ, ಕೈಯಲ್ಲೆಲ್ಲ ಇಷ್ಟೆಲ್ಲ ಆಗ್ತದಲ್ಲ ಅದು ಇನ್ನೂ ಕಷ್ಟ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಚಪಾತಿ ಪೂರಿ ಎಲ್ಲ ಅಕ್ಕನವ್ರು ಬಂದರೆ ಮಾಡ್ತಾರೆ, ನನಗೆ ಇಷ್ಟವೇ ಇಲ್ಲ ಅದು ಮಾಡಲಿಕ್ಕೆ. ಜೂನಿ ಮತ್ತು ಟಪ್ಪಿ ಇಬ್ಬರು ಒಟ್ಟಿಗೆ ಕೂತಿದ್ದಾರೆ, ಸೇಮ್ ಕಲರ್ನವ್ರು ಇವರಿಬ್ಬರೇ ಇರೋದು. ಮತ್ತು ನಮ್ಮ ಈಗ ಪಡಿ ಇದ್ದಾನಲ್ಲ ಇವಳ ಮಗ, ಆದರೆ ರಿಯಾಲಿಟಿಯಲ್ಲಿ ಇವಳಿಗೆ ಇವಳನ್ನು ಕಂಡ್ರೆ ಆಗೋದಿಲ್ಲ, ಇವಳಿಗೆ ಇವಳನ್ನು ಕಂಡ್ರೆ ಆಗೋದಿಲ್ಲ. ಇಬ್ಬರು ಹೊಡ್ಕೊಳ್ತಾ ಇರ್ತಾರೆ. ಮಳೆಗೆ ಉಪಾಯ ಇಲ್ಲದೆ ದಿಂಬಲ್ಲಿ ಇಬ್ಬರು ಕೂತಿದ್ದಾರೆ. ಇವಳಿಗೆ ಗೊತ್ತಿಲ್ಲ ಇವಳು ಹಿಂದೆ ಕೂತಿದ್ದಾಳೆ ಅಂತ, ಇವಳಿಗೆ ಗೊತ್ತಾದರೆ ಈಗ ಬೀಸ್ತಾಳೆ. ಅಂದರೆ ಹೆದರಿಕೆ ಇವಳಿಗೆ ಅಷ್ಟು. ಒಬ್ಬೊಬ್ಬರು ಒಂದೊಂದು ಶೇಪಲ್ಲಿ ಮಲಗಿದ್ದಾರೆ, ತೋರಿಸ್ತೇನೆ. ಇದು ನೋಡಿ ರಿಂಗನ ಡಿಂಗನ, ಇವನು ಬೆಡ್ಶೀಟಲ್ಲಿ ಒಂದು ಕಡೆ ಮಲಗಿದ್ದಾನೆ. ಇವ ನಮ್ಮ ನಂದಿ ವೈಫೈ ಮೇಲೆ ಮಲಗಿದ್ದಾನೆ. ವೈಫೈ ಇಲ್ಲ ನಮಗೆ ಬೆಳಿಗ್ಗಿಂದ ಪ್ರಾಬ್ಲಮ್, ಹಾಗೆ ನನ್ನ ವ್ಲಾಗ್ ಕೂಡ ಲೇಟ್ ಆಯಿತು ಇವತ್ತು. ಇಲ್ಲಿ ನೋಡಿ ನಮ್ಮ ಕಜ್ಜು ಬೆಕ್ಕುಗಳು ಎಲ್ಲರೂ ಸಹ ಆಲ್ಮೋಸ್ಟ್ ಒಲೆ ಹತ್ರ ಇದ್ದಾರೆ, ತೋರಿಸ್ತೇನೆ. ಇಲ್ಲಿ ನೋಡಿ ಶಂಭು, ಮತ್ತು ಇದು ರಿಂಗಿ, ನಮ್ಮ ದೀಪಿ, ಆಮೇಲೆ ಪಡಿ, ಎಲ್ಲರೂ ಒಲೆ ಹತ್ರ ಬೆಚ್ಚಗೆ ಮಲಗಿದ್ದಾರೆ. ಇಲ್ಲಿಂದ ನಾನು ಅವರಿಗೆ ಅಂತ ಹೇಳಿ ಒಂದು ಬೆಡ್ ರೆಡಿ ಮಾಡಿದ್ದೇನೆ ಆಯಿತಾ. ಇಲ್ಲಿಂದ ಇಷ್ಟುದ್ದಕ್ಕೆ ಯಾರು ಬೇಕಾದರೂ ಮಲಗ್ಬೋದು ಅಂತ, ಅದಕ್ಕೆ ಚೆಂದ ಇಲ್ಲಿ ಮಲಗಿದ್ದಾರೆ. ನಾನು ಹುಲ್ಲಿರುವಾಗ ಇವಾಗ ಬರಲಿಲ್ಲ ಆಯಿತಾ, ಮಳೆ ಇತ್ತು ಅಂತ. ಈಗ ಹುಲ್ಲಾಗ್ತಾ ಬಂತು ಒಂದು ಕಟ್ಟ, ಈಗ ಬಂದಿದ್ದಾನೆ. ಮಳೆ ಬಿಟ್ಟಿದೆ ಅಂತೇಳಿ ನೋಡಿ ಹೇಗೆ ಕೂತಿದ್ದಾನೆ ಅಂತ. ಒಂದು ಕಟ್ಟ ಹುಲ್ಲಾಯಿತು, ಇದನ್ನೀಗ ಕಟ್ಟಬೇಕು. ಆಮೇಲೆ ಇನ್ನೊಂದು ಕಟ್ಟ ಹಿರಬೇಕು, ಯಾಕಂದರೆ ಈಗ ಮಳೆ ಚೆಂದ ಬಿಟ್ಟಿದೆ. ಒಂದು 2 ಕಟ್ಟ ಆದರೆ ಮತ್ತೆ ಮಧ್ಯಾಹ್ನ ಮೇಲಿಂದ ಅಥವಾ ಇನ್ನೂ 11-12 ಗಂಟೆ ಮೇಲಿಂದ ಮಳೆ ಇದ್ದರೆ ಬರಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ. ಹುಲ್ಲಾಯಿತು, 2 ಕಟ್ಟ ಆಗ್ತಾ ಬಂತು. ನನಗೆ ಒಂದು ಕಟ್ಟ ಹಾಕಲಿಕ್ಕೆ ಹೋಗೋದು, ಮಳೆ ಬಿಟ್ಟಿದೆ. ಹಾಗೆ 2 ಕಟ್ಟ ಆಯಿತು. ಅಪ್ಪ ಸಹ ಬಂದಿದ್ದಾರೆ ನೋಡಿ. ಈಗ 2 ಕಟ್ಟ ಕಂಪ್ಲೀಟ್ ಆಗುವಾಗ ಈಗ ಬಂದರು. ಅವರು ಸ್ವಲ್ಪ ಹಿಡಿದಿದ್ದಾರೆ. 2ನೇ ಕಟ್ಟದಲ್ಲಿ ಅವ್ರದ್ದು ಹುಲ್ಲು ಸಹ ಆ್ಯಡ್ ಮಾಡಬೇಕು. ಹಾಗೆ ಮತ್ತು ಈಗ ನಾನು ಇಲ್ಲಿ ಹುಲ್ಲು ಹಿರಿತೇನಲ್ಲ, ಈ ಪ್ಲೇಸ್ ಉಂಟಲ್ಲ, ನನ್ನ ಅಮ್ಮಂದು ಲಾಸ್ಟ್ ಸಂಸ್ಕಾರ ಮಾಡ್ತಾರೆ, ಅದನ್ನು ಇಲ್ಲಿ ಮಾಡಿದ್ದು ಈ ಪ್ಲೇಸಲ್ಲಿ. ಆದರೆ ಇಲ್ಲಿ ನಮಗೆ ಗುರುತು ಅಂತ ಹೇಳಿ ಎಂತ ಸಹ ಇಲ್ಲ. ಮುಂಚೆ ಅವರು ತೀರಿ ಹೋದ ಆ ವರ್ಷದಲ್ಲಿ ಅಲ್ಲಿ ಒಂದು ತುಳಸಿ ಗಿಡ ನೆಟ್ಟದ್ದು ಇತ್ತು, ದೊಡ್ಡದಾಗಿತ್ತು. ಅದರ ನೆಕ್ಸ್ಟ್ ಇಲ್ಲಿ ಕುರುಹು ಎಂತ ಇಲ್ಲ, ಇಲ್ಲೇ ಅಂತ ಹೇಳುವಂತಹ ಕುರುಹು ಇಲ್ಲ. ಆದರೆ ಇಲ್ಲಿ ಪ್ರತಿ ಸಲ ಬರುವಾಗ ನನ್ನ ಮನಸ್ಸಲ್ಲೇ ಅಮ್ಮ ಇದ್ದಾರೆ ಅಂತ ಹೇಳಿ ಮಾತಾಡ್ತೇನೆ, ಆ ಥರ ನಾನು. ಮತ್ತು
ಇಲ್ಲಿಂದ ಪಾಸಾಗಿ ಹೋಗುವಾಗ ಅಥವಾ ಇವರನ್ನು ಕರ್ಕೊಂಡು ಎಲ್ಲಾದರೂ ಇಲ್ಲಿಂದ ಹೋಗುವಾಗ ಇವ್ರು ಹುಲ್ಲು ಇರಲಿಕ್ಕೆ ಬಂದರೆಲ್ಲ ನಾನು ಹೇಳೋದು ನಮಸ್ತೆ ಮಾಡಿ ಅಂತ ಹೇಳಿ. ಹಾಗೆ ಅಂದರೆ ಈ ಜಾಗ ಮೋಸ್ಟ್ಲಿ ಮುಂಚೆ ಇಲ್ಲಿ ರಬ್ಬರ್ ಇತ್ತು, ಅದನ್ನು ಕಡಿಸಿದ್ರು ಟ್ಯಾಪಿಂಗ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಒಂದಿಷ್ಟು ಸ್ಪೇಸಲ್ಲಿ ರಬ್ಬರ್ ಇತ್ತು, 150 ಗಿಡ ಏನೋ ಹಾಗೆ. ಆಗ ರಬ್ಬರ್ ಇತ್ತು ಅಮ್ಮ ತೀರಿ ಹೋದ ಟೈಮಲ್ಲಿ. ಅದರ ನೆಕ್ಸ್ಟ್ ರಬ್ಬರ್ ಕಡ್ದ ಮೇಲಂತೂ ಅದರದ್ದು ಕುರುಹು ಗೊತ್ತಿಲ್ಲ ಇಲ್ಲಿಂದ. ಇದಿಷ್ಟು ಜಾಗದಲ್ಲಿ ಇಲ್ಲೇ ಎಲ್ಲೋ ಒಂದು ಕಡೆ. ಹಾಗೆ ಜುಲೈ 30ಕ್ಕೆ ತೀರಿ ಹೋದ್ದು ನನ್ನಮ್ಮ. ಈ ವರ್ಷಕ್ಕೆ 15 ವರ್ಷ ಆಗ್ತದೆ, ಕಂಪ್ಲೀಟ್ ಆಗ್ತದೆ ಅಮ್ಮಂದು ಲಾಸ್ಟ್ ಡೇ. ಹಾಗೆ ಅದೊಂದು ಮೆಮೊರಿ ನಿಮಗೆ ಹೇಳುವ ಅಂತ ಅಂದ್ಕೊಂಡೆ. 2 ಕಟ್ಟ ಹುಲ್ಲಾಗುವಷ್ಟರಲ್ಲಿ ಜೋರು ಮಳೆ. ನಾನು ಮನೆಗೆ ತಂದು ಹಾಕಿದೆ, ಅಪ್ಪ ತೋಟದಿಂದ ಬರಬೇಕಷ್ಟೇ. ಇಂಥ ಮಳೆ ನೋಡಿ. ಇವರಿಗೆ ಸಹ ಒಂದು ಕಟ್ಟ ಹಾಕಿದೆ, ತಿಂತಾ ಇದ್ದಾರೆ ನೋಡಿ. ಬಿಡಲಿಲ್ಲ, ನಿನ್ನೆ ಬಿಡಲಿಲ್ಲ, ಇವತ್ತು ಕೂಡ ಬಿಡಲಿಲ್ಲ, ಮಳೆ ಜೋರು ಉಂಟಲ್ಲ ಹಾಗೆ. ಮಧ್ಯಾಹ್ನ ಊಟಕ್ಕೆ ಗಂಜಿ ಮತ್ತು ಕಣ್ಣಿಲೆದು ಸಾಂಬಾರು ಆಯಿತಾ. ಕಣ್ಣಿಲೆ ಮತ್ತು ಹೆಸರು ಹಾಕಿ, ಈ ಹೆಸರನ್ನು ಬೇಯಿಸಿದ ನೀರು ಇರ್ತದಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೇನೆ. ಅದು ಸಹ ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಆಮೇಲೆ ಒಂದು ಸ್ವಲ್ಪ ಸಲಾಡ್, ಮೊಸರು, ಇಷ್ಟ. ಅಪ್ಪ ಬರಬೇಕಷ್ಟೇ, ನಾನು ಕಾಯ್ತಾ ಇದ್ದೇನೆ ಊಟಕ್ಕೆ. ಮಧ್ಯಾಹ್ನ ಆಗಿ ಊಟ ಆಗಿ ರೆಸ್ಟ್ ಮಾಡಿದ್ದು. ಈಗ 3 ಗಂಟೆಗೆ ಚಹಾ ಕುಡಿದು ಮತ್ತು ತೋಟಕ್ಕೆ ಬಂದಿದ್ದೇನೆ. ಮಧ್ಯಾಹ್ನ ಮೇಲಿಂದ ನಾನು ಹುಲ್ಲಾಗಿ ಆದಮೇಲೆ ನಿಮಗೆ ಹೇಳಿದ್ದೆ ಜೋರು ಮಳೆ ಅಂತ. ಊಟ ಆದಮೇಲೆ ಸಹ ಮಳೆ ಬರ್ತಾನೆ ಇತ್ತು. ಈಗ ಚಂದ ಬಿಟ್ಟು ಬಿಸಿಲುಂಟು, ಹಾಗೆ ಹುಲ್ಲಿಗೆ ಬಂದಿದ್ದೇನೆ. ಹುಲ್ಲೊಂದು ಕಟ್ಟ ಮಾಡಬೇಕು, ಯಾಕಂದರೆ ನಾಳೆ ಸಹ ಇದೇ ಥರ ಮಳೆ ಇದ್ದರೆ ನನಗೆ ಹೊತ್ಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದಲ್ಲ. ಬಿಸಿಲು ಇರುವಾಗ ಹುಲ್ಲು ಹಿಡಿದುಕೊಂಡು ಹೋಗಿ ಅಲ್ಲಿ ಇಟ್ಟರೆ ಮತ್ತು ನಮಗೆ ಬೇಕಾಗುವಾಗ ಹಾಕ್ಕೊಳ್ಬೋದು, ಅವರಿಗೆ ಹಸಿವಾಗುವಾಗ ಹಾಕ್ತಾ ಇರ್ಬೋದು ಹಾಗೆ. ಮತ್ತು ನಮ್ಮಲ್ಲಿ ದನಗಳು 2 ಕೂಡ ದೊಡ್ಡದಲ್ಲ, ಅವುಗಳಿಗೆ ಸ್ವಲ್ಪ ಹುಲ್ಲು ಸಾಕಾಗೋದಿಲ್ಲ, 1-2 ಕಟ್ಟ ಸಾಕಾಗೋದಿಲ್ಲ. 3-4 ಕಟ್ಟ ಬೇಕು ದಿವಸದಲ್ಲಿ. ಅವುಗಳನ್ನು ಕಟ್ಟಿ ಹಾಕಿ ಇದ್ದರೆ ಒಂದು ವೇಳೆ ಅವರನ್ನು ಹೊರಗೆ ಬಿಟ್ಟರೆ 1 ಕಟ್ಟ ಇಲ್ಲದ್ರೆ 2 ಕಟ್ಟದಲ್ಲಿ ಸಾಕಾಗ್ತದೆ, ಅಡ್ಜಸ್ಟ್ ಮಾಡಬಹುದು ಹಾಗೆ. ಕಟ್ಟ ಹುಲ್ಲಾಯಿತು ನೋಡಿ. ಇದು ನಮ್ಮದು ತೋಟದ ಬೌಂಡ್ರಿ ಆಯಿತಾ. ಇದನ್ನು ಅಪ್ಪ ಹಿರಿಲಿಕ್ಕೆ ಹೇಳಿದರು. ಮತ್ತು ಇಲ್ಲಿಂದ ಮೇಯ್ನ್ ಲೈನ್, ಕರೆಂಟ್ ಲೈನ್ ಕೂಡ ಪಾಸ್ ಆಗ್ತದೆ. ಒಂದು ವೇಳೆ ಎಂತಾದರೂ ಆದರೆ ಕರೆಂಟ್ ಲೈನಿಗೆ ಏನಾದರೂ ಬಿದ್ದರೆ ಬರಲಿಕ್ಕೆ ಸುಲಭ ಆಗ್ತದೆ, ಮತ್ತು ನಮಗೆ ತೋಟದ ಸೈಡಿಂದ ಹೋಗಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಹೇಳಿದ್ದು. ಇದು ಇವತ್ತಿಗೆ ಕ್ಲೀನಾಗಿ ಕಂಪ್ಲೀಟ್ ಆಯಿತು. ಇನ್ನು ನಾಳೆಯಿಂದ ಇಲ್ಲಿ ಬರಬೇಕು ಅಂತಿಲ್ಲ, ಯಾಕಂದರೆ ಇದು ನಮ್ಮ ತೋಟದ ಎಂಡ್. ಇನ್ನು ಇದಕ್ಕಿಂತ ಆಚೆ ತೋಟ ಕಂಟಿನ್ಯೂ ಆಗ್ತದೆ. ಇನ್ನು ಬೇರೆ ಕಡೆ ಹೋಗೋದು ಹುಲ್ಲೇರಲಿಕ್ಕೆ ಹಾಗೆ. ಬೇಸಿಗೆಯಲ್ಲಿ ನಮ್ಮ ದನಗಳು ಬಂದು ನೀರೆಲ್ಲ ಕುಡಿತಾ ಇದ್ದರು, ಸುಮಾರು ಹೊತ್ತು ನಿಲ್ತಾ ಇದ್ದರು, ಹೊಳೆಗೆ ಓಡಿ ಬರುವುದು ಅಂತೆಲ್ಲ ಹೇಳ್ತಿದ್ದೆಲ್ಲ. ಆ ಹೊಳೆಯಲ್ಲಿ ಈಗ ನೀರೆಷ್ಟು ಉಂಟು ಅಂತ ನೋಡುವ. ಬೆಳಗ್ಗೆ ನಾನು ನೋಡಲಿಲ್ಲ, ಮೊನ್ನೆ ತೋರಿಸಿದ್ದೆ ನಾನು ನಿಮಗೆ. ಅದರ ನೆಕ್ಸ್ಟ್ ಈಗ ಸುಮಾರು ಮಳೆ ಬಂದಿದೆ, ಹಾಗೆ ಎಷ್ಟು ನೀರುಂಟು ಅಂತ ನಿಮಗೆ ತೋರಿಸ್ತೇನೆ. ನಾನು ಸಹ ಈಗ ಹೋಗ್ತಿರೋದು, ಬನ್ನಿ. ಇಲ್ಲಿಂದ ಬಂದು ಇಲ್ಲಿ ನೀರು ಕುಡಿಲಿಕ್ಕೆ ಬರ್ತಿದ್ದದ್ದು. ತುಂಬ ನೀರು ಬಂದಿದೆ ಹೊಳಿ, ಇನ್ನು ಹೋಗಲಿಕ್ಕೆ ಆಗೋದಿಲ್ಲ. ನಾವು ಅವತ್ತು ಅಲ್ಲಿ ಎಲ್ಲ ಹೋಗಿ ಕಾಯಿ ಎಲ್ಲ ಕೊಯ್ತಾ ಇದ್ವಿ, ಇನ್ನೂ ಆಗೋದಿಲ್ಲ. ಇನ್ನು ಮಳೆಗಾಲ ಮುಗ್ದ ಮೇಲೆ ಆಚೆಗೆ ಹೋಗ್ಲಿಕ್ಕೆ ಆಗೋದು. ಇದಕ್ಕಿಂತ ಕೂಡ ಜಾಸ್ತಿ ಬರ್ತದೆ ನೀರು, ಇನ್ನು ಬರಬೇಕಷ್ಟೆ. ಮುಂದಿನ ತಿಂಗಳಲ್ಲೆಲ್ಲ ಬರ್ಬೋದು. ಅಪ್ಪ ಕಾಯ್ತಾ ಇದ್ದರು ನಾನು ಹೊಳೆಯಿಂದ ಈಚೆ ಬರುವ ತನಕ. ಇನ್ನು ಹುಲ್ಲು ಹೊತ್ಕೊಂಡು ಹೋಗುದು.